ನಮ್ಮಮ್ಮ ಬರ್ತಡೇನ ಹೆಂಗ್ ಸೆಲೆಬ್ರೇಟ್ ಮಾಡಿದೆ ಅಂತ ಬನ್ನಿ ತೋರಿಸ್ತೀನಿ. ಸೊ ಹಲೋ ಗುಡ್ ಮಾರ್ನಿಂಗ್ ಗೈಸ್. ನಾನೆಲ್ಲೋ ಹೋಗ್ಬೇಕಿತ್ತು ಅಂತ ಕಟಿಂಗ್ ಮಾಡಿಸ್ಕೊಂಡು ನಾನು ಮಸ್ತಾಗಿ ರೆಡಿ ಆಗಿಬಿಟ್ಟು ನಮ್ಮ ದೇವ್ರಿಗೊಂದು ನಮಸ್ಕಾರ ಹಾಕಿ ನಾನು ಕಂಪನಿ ಕಡೆ ಹೋದೆ. ಅಲ್ಲಿ ನಾನು ಆಫರ್ ಲೆಟರ್ ಎಕ್ಸೆಪ್ಟ್ ಮಾಡಿದ್ದೆ. ಸೊ ಅದಕ್ಕೆ ನಾನು ಹೋಗಲೇಬೇಕಿತ್ತು ಅಂತ ಅಲ್ಲಿ ಹೋಗಿ ನನ್ನ ID ಕಾರ್ಡ್ ಎಲ್ಲ ತೊಗೊಂಡು ಒಳಗಡೆ ಹೋದೆ. ಮಧ್ಯಾಹ್ನ ಊಟ ಮಾಡಿ ಅದಾದಮೇಲೆ ವರ್ಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ನನಗೇನೋ ಅಲ್ಲಿ ಕಂಫರ್ಟಬಲ್ ಅನಿಸಿಲ್ಲ, ಮತ್ತು ವರ್ಕ್ ಲೋಡ್ ಎಲ್ಲ ಇಷ್ಟ ಆಗಿಲ್ಲ, ಆ್ಯಂಡ್ ವರ್ಕ್ ಪ್ರೆಷರ್ ಕೂಡ ಜಾಸ್ತಿ ಇದೆ. ಸೊ ನನಗಂತೂ ಅಲ್ಲಿ ಇಷ್ಟ ಆಗಿಲ್ಲ. ಸೊ ಅದಕ್ಕೆ ನಾನು ಆಫರ್ ಲೆಟರ್ನ ಮತ್ತೆ ರಿಜೆಕ್ಟ್ ಮಾಡಿ ಇಲ್ಲಿ ಬರಲ್ಲ ಅಂತ ಹೇಳಿ ರೀಸನ್ ಕೊಟ್ಟು ನಮ್ಮ HR ಗೆ. ಅದಾದಮೇಲೆ ಅಲ್ಲಿ ಟೀ ಕುಡಿದ್ಬಿಟ್ಟು ವಾಪಸ್ ನಾನು ಮನೆ ಕಡೆಗೆ ಬಂದೆ. ದಯವಿಟ್ಟು ನೀವು ನಂತರ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಯೋಚನೆ ಮಾಡ್ಕೊಂಡೆ ಜಾಬ್ ಸೇರ್ಕೊಳ್ಳಿ. ಬಿಕಾಸ್ ಫಸ್ಟ್ ಜಾಬೇ ನಮಗೆ ಲೈಫ್ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡಿ. ಅದಾದಮೇಲೆ ನಾನು ಮನೆ ಹತ್ರ ಬಲೂನ್ಸ್ ಎಲ್ಲ ತೊಗೊಂಬಂದೆ. ಏನಕ್ಕೆ ಅಂದರೆ ನಾವು ಅಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಸೋಕ್ಕೆ. ಅದೇ ಟೈಮ್ಗೆ ಯಾರೂ ಮೊದಲು ನಾನು ಬಲೂನ್ ಊದಿಸ್ತಾ ಇದ್ದೀನಿ, ಅವಳು ಹೊಡಿತಾನೆ ಅವಳಂತೂ ಬೆಡ್ಶೀಟ್ ತೊಗೊಂಡೆಲ್ಲ ಮಲಗಿಸ್ತವಳೆ. ನನಗೆ ತಗೋ ಅಂತ ಕೊಡ್ತಾ ಇದ್ಲು ನನಗಂತೂ ಸರಿಯಾಗಿ. ಅದಾದಮೇಲೆ ನಾವು ಅಮ್ಮಗಂತೂ ನಾವು ಮಸ್ತಾಗಿ ಸರ್ಪ್ರೈಸ್ ಕೊಟ್ಟು ನಾವು ಅಮ್ಮ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದಿಲ್ಲ ಲೈಕ್ ಅವ್ರ ಬರ್ಡೇ ಈ ಥರ ಮಾಡ್ತೀನಿ ಅಂತ. ಏನಕ್ಕೆ ಅಂದರೆ ಅಷ್ಟು ಸಕ್ಕತ್ತಾಗಿ ಮಾಡಿದೆ. ನಾರ್ಮಲ್ ಸಿಂಪಲ್ಲೇ ಮಾಡಿದೆ, ಬಟ್ ನಾವು ಅಮ್ಮಗೆ ಇಷ್ಟ ಆಯಿತು. ನಾವು ಅಮ್ಮ ಫೇವ್ರೇಟ್ ಕಲರ್ ಬಂದು ರೆಡ್ಡು ವೈಟು. ಸೊ ಅದು ಬಲೂನ್ಸ್ ತಂದು ಸ್ವಲ್ಪ ಹಿಂಗೆಲ್ಲ ಮಾಡಿ ಕೇಕೆಲ್ಲ ತಂದಿಸಿ ಅದನ್ನು ಕಟ್ ಮಾಡಿಸಿ ನಾವು ಅಮ್ಮ ಫುಲ್ ಖುಷಿ ಆಗೋದ್ರು. ಅದಾದಮೇಲೆ ನಾನು ನಮ್ಮ ಅಕ್ಕ ಸೇರಿ ಒಂದು ಚಿಕ್ಕ ಗಿಫ್ಟ್ ತಂದಿದ್ರಿ. ಅದಂತೂ ನಾವು ಅಮ್ಮಗೆ ಸರ್ಪ್ರೈಸ್ ಆಗಿತ್ತು. ನಾವು ಅಮ್ಮಗಂತೂ ಹೆವಿ ಇಷ್ಟ ಆಯ್ತು ಅದು. ಸೊ ಏನಂತ ಅದನ್ನು ಬನ್ನಿ ತೋರಿಸ್ತೀನಿ. ಅದು ಬಂದು ಒಂದು ಗೋಲ್ಡ್ ತಂದಿದೆ ಮನಿ ಥರ. ಸೊ ಅದು ಕಾಸ್ಟ್ ಬಂದು ಅರೌಂಡ್ 15K ಆರ್ 16K ಆಯಿತು. ಸೊ ನಾನು ನಮ್ಮ ಅಕ್ಕ ಸೇರಿ ತಂದಿರೋದು. ಸೊ ಎಲ್ಲರಿಗೂ ಹೇಳೋದಂದರೆ ಈ ಥರ ಗಿಫ್ಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಅವ್ರವ್ರ ಅಮ್ಮನ ದುಃಖ ಮಾತ್ರ ಮಾಡಬೇಡ್ರಿ. ಬಿಕಾಸ್ ಅವರು ನೋವು ಪಟ್ಟರೆ ನಮಗೂ ನೋವೇ ಅದು. ಅವರಷ್ಟು ಲವ್ ಯಾರೂ ಮಾಡೋಕ್ಕಾಗಲ್ಲ. ಸೊ ಇದೇ ಥರ ಫಾಲೋ ಮಾಡ್ತಾಯಿರಿ ಮೈ ಡೈರೀಸ್ನ. ಅನ್ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಿ. ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೈ ಡೈರೀಸ್.